ಎಲ್ಲರಿಗೂ ಶುಭೋದಯ. ಕರ್ನಾಟಕ ರಾಜ್ಯೋತ್ಸವ ಅವಾರ್ಡ್ ಅಂದ್ರ ಮೇಲೆ, ಪ್ರಶಸ್ತಿ ಅಂದ್ರ ಮೇಲೆ ಕನ್ನಡದಲ್ಲಿ ಮಾತಾಡಿದ್ರೆ ಸೂಕ್ತ. ಇವತ್ತು ನಾನು ನಿಮ್ಮೂರಿಗೆ ಬಂದಿದ್ದೀನಿ. ಯಾಕೆ ಅಂದರೆ ನಿಮ್ಮ ಕೆರೆ ಹೇಗಿದೆ ಅಂತ ನೋಡಿ. ಕೆರೆ ಸ್ವಚ್ಛವಾಗಿರ್ಬೇಕು ಅಂದರೆ ನಿಮ್ಮೆಲ್ಲರ ಪಾತ್ರ ಅದಕ್ಕೆ ಅಗತ್ಯ ಇದೆ. ಕೆರೆ ಯಾವತ್ತು ನೀವು ಕೆರೆ ನನ್ನದು ಅಂತ ಅನ್ಕೊಳ್ತಿರೋ ಆವತ್ತು ಆ ಕೆರೆಯನ್ನು ಯಾರೂ ಹಾಳು ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾನು ಅಲ್ಲಿ ಹೋದಾಗ ನೋಡಿದ್ದು ಕೆರೆಯಲ್ಲಿ ಪ್ಲಾಸ್ಟಿಕ್ ಲಕೋಟೆಗಳು, ಬಟ್ಟೆಗಳು, ಎಲ್ಲ ರೀತಿಯ ತ್ಯಾಜ್ಯಗಳು ಆ ಕೆರೆಯಲ್ಲಿ. ಬಹಳ ದುಃಖಕರ ಸಂಗತಿ. 100 ಕೋಟಿ ಖರ್ಚು ಮಾಡಿ ಅದನ್ನು ಪುನಶ್ಚೇತನ ಮಾಡೋಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿ ಜನ ಅದನ್ನು ಪುನಶ್ಚೇತನ ಆಗೋದಕ್ಕೆ ಬಿಡ್ತಾ ಇಲ್ಲ. ಇಲ್ಲಿ ಜನ ಅಂದರೆ ಇಲ್ಲಿಯವರು ಅದ್ರ ಮಹತ್ವ ತಿಳಿದೇನೆ ಬೇರೆಯವರ ಕೆರೆನ ಕಲುಷಿತ ಮಾಡಲಿಕ್ಕೆ ಆಸ್ಪದ ಕೊಡ್ತಾರೆ. ಎಲ್ಲಿವರೆಗೆ ನಮ್ಮ ವಿದ್ಯಾರ್ಥಿಗಳು ಕೆರೆಯ ಬಗ್ಗೆ ಅಭ್ಯಾಸ ಮಾಡಿ ಆಗಾಗ ಕೆರೆಯಲ್ಲಿ ಆಗ್ತಾ ಇರೋ ಅನಾಹುತ ಸರ್ಕಾರಕ್ಕೆ ವರದಿ ತಲುಪಿಸ್ತಾರೋ ಅಲ್ಲಿವರೆಗೂ ಕೆರೆಯನ್ನು ಯಾರು ಹಾಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನೀವುಗಳು ಮಾಡಬೇಕಾದ ಅಗತ್ಯ ಇದೆ. ಎರಡನೇದು, ಯಾವುದೇ ಕೆರೆ ನಿಮಗೆಲ್ಲ ಗೊತ್ತಿರ್ಬೋದು, ರಾಮ್ಸಾರ್ ವೆಟ್ಲ್ಯಾಂಡ್ ಅಂತೇಳಿ ಅಂತಾರಾಷ್ಟ್ರೀಯ ಮಾನ್ಯತೆ ಸಿಗ್ಬೇಕಾದ್ರೆ ಸತತವಾಗಿ ಕೆರೆಯಲ್ಲಿ ಅಭ್ಯಾಸ ಆಗಿರ್ತದೆ. ಕೆರೆಯಲ್ಲಿ ಯಾವ್ಯಾವ ರೀತಿಯ ಹಕ್ಕಿಗಳು ಬರುತ್ತೆ, ಯಾವ್ಯಾವ ಜಾತಿ ಬರುತ್ತೆ, ಎಷ್ಟು ಬರುತ್ತೆ, ಅದ್ರದ್ದು ಡಾಕ್ಯುಮೆಂಟ್ ಆದರೆ ಅದನ್ನ ರಾಮ್ಸಾರ್ ಮಾನ್ಯತೆ ಪಡೆಯೋದಕ್ಕೆ ಬಹಳ ಅನುಕೂಲ. ಈಗ ಕಳೆದ 1 ವರ್ಷದಲ್ಲಿ ಅಂದ್ರೆ ಕಳೆದ 4 ವರ್ಷದಿಂದ ನಮ್ಮ ಸತತ ಪ್ರಯತ್ನದಿಂದ ಅಗನಾಶಿನಿ ಅಂತೇಳಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಕಳೆದ 2.5 ದಶಕದಲ್ಲಿ ನಾವು ಮಾಡಿದ ರಿಸರ್ಚ್ ಇಂದ 30ನೇ ತಾರೀಕು ಜನವರಿ ಈ ವರ್ಷ ರಾಮ್ಸಾರ್ ವೆಟ್ಲ್ಯಾಂಡ್ ಅಂತ ಹೇಳಿ ಮಾನ್ಯತೆ ಪಡೆಯೋದು. ಅದಕ್ಕೆ ಮೂಲ ಕಾರಣ ನನ್ನ ವಿದ್ಯಾರ್ಥಿಗಳು ಮಾಡಿದ ಸತತ ಅಭ್ಯಾಸ ಮತ್ತೆ ಅಲ್ಲಿರುವ ಪಕ್ಷಿಗಳ ಬಗ್ಗೆ ವರದಿ, ಇದೆಲ್ಲ ಆದ್ದರಿಂದ ನಮಗೆ ಅದನ್ನು ರಾಮ್ಸಾರ್ ಮಾನ್ಯತೆ ಪಡೆಯೋದಕ್ಕೆ ಅನುಕೂಲ. ನೀವು ಕೇಳ್ಬೋದು, ರಾಮ್ಸಾರ್ ಮಾನ್ಯತೆ ಪಡೆಯೋದಕ್ಕೆ ಏನು ಪ್ರಯೋಜನ? ಒಂದು ಅಂತಾರಾಷ್ಟ್ರೀಯ ಮಾನ್ಯತೆ ಬಂದಾಗ ಕ್ರಮೇಣ ಎಲ್ರಿಗೂ ಅಲ್ಲಿ ಒಂದು ಜೋಗ ಪ್ರದೇಶ ಇದೆ, ವೆಟ್ಲ್ಯಾಂಡ್ ಇದೆ, ಅಲ್ಲಿ ಅದರ ಮಹತ್ವ ಏನು ಅನ್ನೋದು ತಿಳಿಯುತ್ತೆ. ಈಗ ಅಲ್ಲಿ ಏನಿದೆ ಅನ್ನೋದು ನಾವು ಅಭ್ಯಾಸ ಮಾಡಿದ್ರೆ ನಮಗೆ ಆಶ್ಚರ್ಯ ಇದೆ. ಆ ಜೋಗು ಪ್ರದೇಶದಿಂದ ಒಂದು ಅಲ್ಲಿ ಜನಕ್ಕೆ ಮೀನುಗಾರಿಕೆ ಮಾಡ್ತಾರೆ. ಮೀನು, ಚಿಪ್ಪು ಮತ್ತೆ ಮರಳು ಮತ್ತೆ ಬೇರೆ ವಿಧವಾದ ಇದನ್ನು ಮಾಡಿ ಅವ್ರ ಜೀವನ ನಡೆಸ್ತಾ ಇದ್ದಾರೆ. 7,000 ಫ್ಯಾಮಿಲಿ, 7,000 ಮನೆಯವರು, ಅಂದರೆ ಒಂದೊಂದು ಮನೆಗೆ ಒಂದು 5ರಿಂದ 10 ಜನ ಅಂತ ಇಟ್ಕೊಂಡು ಎಷ್ಟು ಪಾಪ್ಯುಲೇಷನ್ ಸಪೋರ್ಟ್ ಮಾಡ್ತಾ ಇದೆ. ಎಷ್ಟು ಮಾಡ್ತಾ ಇದೆ ಅಂತೇಳಿ ಅದಕ್ಕೆ ಮೌಲ್ಯ ನಾವು ಕೊಟ್ಟಾಗ ಅದು 1 ಹೆಕ್ಟೇರ್ಗೆ 1 ವರ್ಷಕ್ಕೆ ದಶಲಕ್ಷ ಅಷ್ಟು ಅದು ಅದರಿಂದ ಆದಾಯ ಜನಕ್ಕೆ ಆಗ್ತಾ ಇದೆ ಅನ್ನೋದು ತಿಳಿದು. ಆ ದಶಲಕ್ಷ ಆಗತ್ತೆ ಅನ್ನೋದನ್ನ ನಾವು ಅಭ್ಯಾಸ ಮಾಡಿದಾಗೆ ಗೊತ್ತಾಗುತ್ತೆ. ಎಲ್ಲಿ ಎಷ್ಟು ಮೀನು ಶೇಖರಣೆ ಆಗುತ್ತೆ, ಅದರಿಂದ ಏನು ಪ್ರಯೋಜನ, ಎಷ್ಟು ಆದಾಯ ಬರುತ್ತೆ, ಇದನ್ನೆಲ್ಲ ನಾವು ಅಭ್ಯಾಸ ಮಾಡೋದ್ರಿಂದ ನಮ್ಗೆ ಅದ್ರ ಮೌಲ್ಯ ಗೊತ್ತಾಯ್ತು. ಅದೇ ರೀತಿ ಯಾವ್ಯಾವ ಜಾತಿ ಪಕ್ಷಿಗಳು ಬರುತ್ತೆ, ಅದರಲ್ಲಿ ಯಾವುದು ಮೈಗ್ರೇಟರಿ, ಇದು ಬೇರೆ ದೇಶದಿಂದ ಬರ್ತವೆ. ಯಾಕಂದ್ರೆ ನಾವೆಲ್ಲ ಬೇರೆ ದೇಶಕ್ಕೆ ಹೋಗೋದು ಬಹಳ ಆಸೆ ಪಡ್ತೀವಿ ಅಲ್ವಾ? ನಮ್ಮ ದೇಶದಲ್ಲೇ ನಾವು ನೋಡಿಲ್ಲ ಯಾವುದೋ ಹಳ್ಳಿ, ಬಟ್ ನಾವು ಬೇರೆ ದೇಶಕ್ಕೆ ಹೋಗಿ ನಾವು ಅಲ್ಲೋಗಿ ಅವ್ರದ್ದು ಸ್ವಲ್ಪ ಏನು ತಿಳ್ಕೊಂಬಂದ ನಮಗೆ ಬಹಳ ಖುಷಿ ಆಗುತ್ತೆ. ಆ ಪ್ರೇಮ ನಮ್ಮಲ್ಲಿ ಇರಬಾರ್ದು. ನಮ್ಮಲ್ಲಿ ನಮ್ಮ ನೆಲ, ನಮ್ಮ ಜಲದ ಬಗ್ಗೆ ನಮ್ಮ ಪ್ರೇಮ ಇದೆ. ಯಾವುದೇ ಮಗು ಸಕ್ಸಸ್ ಆಗಬೇಕಾದ್ರೆ ಆ ಮಗುಗೆ
ಮಾತೃ ಪ್ರೇಮ ಇರಲಿ. ಯಾವಾಗ ಆ ಮಗು ತಾಯಿಯನ್ನ ರೆಸ್ಪೆಕ್ಟ್ ಮಾಡುತ್ತೋ ಆ ಮಗು ಸಕ್ಸಸ್ ಆಗುತ್ತೆ. ಯಾವ ಮಗು ತಾಯಿನ ರೆಸ್ಪೆಕ್ಟ್ ಮಾಡ್ತಾರೋ ಆ ಮಗು ಭೂಮಿಗೂ ರಕ್ಷಣೆ ಮಾಡೋದ್ರಲ್ಲಿ ಬಹಳ ಪ್ರಮುಖ ಪಾತ್ರ ತಗೋದು. ನೀವೆಲ್ಲ ಮನೆಯಲ್ಲಿ ಅಮ್ಮನ ಹತ್ರ ಜಗಳ ಆಡಿರ್ಬೋದಲ್ಲ. ನಿಮಗೆ ಬೇಜಾರಾದಾಗ ಅಮ್ಮನ ಹಗ್ ಮಾಡ್ಕೊಂಡಿದ್ದೀರ, ಆಗ ನಿಮ್ಗೆ ಎಷ್ಟು ಖುಷಿಯಾಗಿರ್ಬೇಕಲ್ಲ. ಅದೇ ರೀತಿ ಅಮ್ಮ ಇದ್ದಾಗ, ಅಮ್ಮ ಊರಿಗೆ ಹೋದಾಗ ನೀವು ಬೇಜಾರಾದರೆ ಗಿಡ ಮರನ್ನ ನೀವು ಹಕ್ ಮಾಡಿದಾಗ ನಿಮ್ಗೆ ಅದೇ ರೀತಿಯ ಖುಷಿ ಕೊಡುತ್ತೆ. ಭೂತಾಯಿನ ಹಕ್ ಮಾಡಿದಾಗಲೂ ನಿಮ್ಗೆ ಅದೇ ಥರ ಖುಷಿ. ಸೊ ನೀವು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸೊ ಯಾರು ಭೂತಾಯಿಯ ಬಗ್ಗೆ ಪ್ರೇಮ ಇಟ್ಕೊಳ್ತಾರೋ ಅವರು ಸಕ್ಸಸ್ ಆಗೋದು ಸಹಜವಾಗಿ ಆಗುತ್ತೆ ಅವ್ರ ಇದೆ. ಇವಾಗ ನಾವೆಲ್ಲ ನಾವು ಕೆಲವೊಂದು ಕೆಲಸ ಮಾಡಿದ್ದೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಆದರೆ ಅದಕ್ಕೆ ಮೂಲ ಕಾರಣ ನಾವು ನಮ್ಮ ತಂದೆಯ ಬಗ್ಗೆ ನಮಗಿದ್ದ ಒಂದು ಅಭಿಮಾನ ಮತ್ತು ರೆಸ್ಪೆಕ್ಟು, ಮತ್ತು ನಮ್ಮ ಶಾಲೆಯಲ್ಲಿದ್ದ ಶಿಕ್ಷಕಿಯರಿಗೆ ಅವ್ರ ಬಗ್ಗೆ ಇದ್ದ ನಮ್ಮ ರೆಸ್ಪೆಕ್ಟು, ಮತ್ತು ನಮ್ಮ ಸುತ್ತಮುತ್ತ ಇದ್ದ ಜನರ ಬಗ್ಗೆ ಇದ್ದ ರೆಸ್ಪೆಕ್ಟು, ಮತ್ತು ಅತಿಥಿಗಳು ಬಂದಾಗ ಅವ್ರನ್ನ ನೋಡ್ಕೊಳ್ಳೋವಂಥ ಇದೆಲ್ಲ ನಮ್ಮಲ್ಲಿ ಇದ್ದಿದ್ದರಿಂದಲೇ ಈ ರೀತಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ಭಾರತ ದೇಶ ಎಷ್ಟು ಇದು ಅಂದರೆ ನಮ್ಮಲ್ಲಿ ಮಾತೃದೇವೋಭವ ಅಂತ ಹೇಳ್ತೀವಿ, ಪಿತೃದೇವೋಭವ ಅಂತೀವಿ, ಆಚಾರ್ಯ ದೇವೋಭವ ಅಂತೀವಿ, ಅತಿಥಿ ದೇವೋಭವ ಅಂತ ಹೇಳ್ತೀವಿ. ಆದರೆ ಅದು ಕ್ರಮೇಣ ಅದು ಈಗ ಕಡಿಮೆ ಆಗ್ತಾ ಇದೆ. ನಮ್ಮಲ್ಲಿ ಆ ರಿಲೇಶನ್ಶಿಪ್ ಸ್ವಲ್ಪ ಹಾಳಾಗ್ತಾ ಇದೆ. ಅದನ್ನ ಆಗ್ತಾ ಇರೋದಂತೆ ನೋಡ್ಕೊಳ್ಬೇಕಾಗಿದೆ. ಯಾವ ಶಾಲೆಯಲ್ಲಿ ಈ ಸರಪಳಿ ಇದ್ರ ಬಗ್ಗೆ ಬಹಳ ಇದು ಕೊಡ್ತಾರೋ ಅಲ್ಲಿ ಮಕ್ಕಳಿಗೂ ಆ ಶಾಲೆ ಬಗ್ಗೆ ಬಹಳ ಪ್ರೇಮ ಇದೆ. ನಾನು KK ಹೈಸ್ಕೂಲ್ ಬಹಳ ಕಳೆದ 2 ದಶಕದಿಂದ ಬಹಳಷ್ಟು ಬಾರಿ ಬಂದಿದ್ದೀನಿ. ನಮ್ಮ ಕಾರಣವ್ರ ತಂದೆಗಾಗಿ ಅವರಿದ್ದಾಗ ಬಹಳಷ್ಟು ಸಾರಿ ಯಾವುದಾದ್ರು ಮಾತಾಡಿ, ಕೆಲವೊಮ್ಮೆ ನಾವು ಇಲ್ಲಿ ಹೋಗುವಾಗ ಇಲ್ಲಿ ಬಂದು ಮಾತಾಡ್ಕೊಂಡು ಹೋಗಿದ್ದು ಉಂಟು. ಅದು ಯಾಕೆ ಅಂದರೆ ಅವರು ನಮ್ಮ ಬಗ್ಗೆ ತೋರ್ತಾ ಇದ್ದ ಒಂದು ವಾತ್ಸಲ್ಯ ಇದರಿಂದ ನಮಗೆ ಇಲ್ಲಿ ಸೆಳೆತಾ ಇತ್ತು. ಈಗ ನೀವೆಲ್ಲ ಅವಾರ್ಡ್ ಬಂದಿದೆ ಅಂದರೆ ಅವಾರ್ಡ್ ಬರುತ್ತೆ, ಬಟ್ ಅದರಿಂದ ಏನು ಪ್ರಯೋಜನ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳೋದು. ಯಾವುದೇ ಒಂದು ಪ್ರಶಸ್ತಿ ಬಂದಾಗ ಆ ಪ್ರಶಸ್ತಿಯಿಂದ ಒಂದು ಸಾವಿರಾರು ಮಕ್ಕಳಿಗೆ ಅನುಕೂಲ ಆಗೋದಾದ್ರೆ ಆ ಪ್ರಶಸ್ತಿ ಒಂದು ಸೂಕ್ತವಾದ ಇದಿದೆ. ಪ್ರಶಸ್ತಿ ತಗೊಂಡು ಒಂದು ಕಬೋರ್ಡಲ್ಲಿ ಹಾಕಿಟ್ಟು ಅದೇನು ಪ್ರಯೋಜನ ಇಲ್ಲ. ನಾವೆಲ್ಲ ಸಂಶೋಧಕರಾಗಿ ನಾವೇನ್ ಮಾಡ್ತಾ ಇದ್ದೀವಿ, ನಾವೇನು ಅಂತ ದುಡ್ಡನ್ನೆಲ್ಲ ನಾವು ಮಾಡಲ್ಲ, ಬಟ್ ನಮ್ಮಲ್ಲಿ ನಾವು ಎಷ್ಟು ಕಲ್ತಿದ್ದೀವೋ ಅದನ್ನೊಂದು ಸಾವಿರಾರು ಮಕ್ಕಳಿಗೆ ನಾವು ಇದು ಮಾಡ್ತಾ ಇದ್ದೀವಿ. ಈಗ ಕಳೆದ 1 ತಿಂಗಳಲ್ಲಿ ನಾನು ಬಹಳಷ್ಟು ಜಾಗಕ್ಕೆ ಹೋಗಿ ಇದೇ ರೀತಿ ಇಂಪ್ಯಾಕ್ಟಿವ್ ಸೆಷನ್ ಇದೆ. ಕೆಲವೊಂದು ಶಾಲೆಗೆ ನಾನೇ ಹೋಗಿದ್ದೀನಿ. ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ನೀವು ನಾಳೆಯ ಪ್ರಜೆಗಳು, ನಮ್ಮ ದೇಶದ ಆಸ್ತಿ. ನಿಮ್ಮಲ್ಲಿ ಪರಿಸರ ಜ್ಞಾನ ಬಂದರೆ ನೀವು ಒಂದು ಯು ವಿಲ್ ಬಿಕಮ್ ಎ ವೆರಿ ರೆಸ್ಪಾನ್ಸಿಬಲ್ ಸಿಟಿಸನ್ ಅಂತ ಒಂದು ನಂಬಿಕೆ ನನಗೆ. ನಮ್ಮ ದೇಶಕ್ಕೆ ಈಗ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಬೇಕಾಗಿದೆ. ಅದು ಕಡಿಮೆ ಆಗ್ತಾ ಇದೆ. ರೆಸ್ಪಾನ್ಸಿಬಿಲಿಟಿ ಬಹಳಷ್ಟು ಮಂದಿ ಕಡಿಮೆ ಆಗ್ತಾ ಇದೆ. ಎರಡನೇದು, ಸಕ್ಸಸ್ ಎಲ್ರಿಗೂ ಬರಲ್ಲ, ಕೆಲವರಿಗೆ ಮಾತ್ರ ಸಕ್ಸಸ್ ಸಿಗುತ್ತೆ. ಅದಕ್ಕೆ ಕಾರಣ ಏನು ಅಂದರೆ ಅವ್ರು ಪಡೋ ಒಂದು ಶ್ರಮ ಇರಬಹುದು, ಮತ್ತೆ ಒಂದು ಡೆಡಿಕೇಶನ್, ಇದೆಲ್ಲ ಅದನ್ನ ಆ ಹಂತಕ್ಕೆ ತಗೊಳೋದಕ್ಕೆ ಸಾಧ್ಯ. ಮತ್ತೆ ನೀವು ಸಕ್ಸಸ್ ಆಗ್ಬೇಕಾದ್ರೆ ನಾನು ಒಂದೇ ಒಂದು ಟಿಪ್ ಇದೆ, ಆದಷ್ಟು ಮೊಬೈಲ್ ಕಡಿಮೆ ಉಪಯೋಗಿಸಿ. ಮೊಬೈಲ್ ಯೂಸ್ ಮಾಡದಿರೋದ್ರೇ ಒಳ್ಳೆಯದು. ನಾನು ಮೊಬೈಲ್ ಯೂಸೇ ಮಾಡಲ್ಲ. ಸುಮಾರು ಕಮಿಟಿ ಇದ್ದೀನಿ, ಸರ್ಕಾರದ ಕಮಿಟಿ ಎಲ್ಲ ಕಡೆ ಮೊಬೈಲ್ ಇದಾಗಲ್ಲ ನನ್ನ, ಯಾಕಂದ್ರೆ ನಾನು ಮೊಬೈಲ್ ಯೂಸ್ ಮಾಡ್ತೀನಿ. ಯಾವ ಮಗು ಜಾಸ್ತಿ ಮೊಬೈಲ್ ಯೂಸ್ ಮಾಡುತ್ತೋ ಆ ಮಗುವಿನಲ್ಲಿ ಸ್ವಲ್ಪ ಅರಿವು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಸಾಮರ್ಥ್ಯ ಕಡಿಮೆ ಆಗೋದು ನಮ್ಮ ಅಭ್ಯಾಸದಿಂದ ತಿಳಿದು. ಯಾವಾಗಲೂ ನಾನು ನನ್ನ ವಿದ್ಯಾರ್ಥಿಗಳು ಹೇಳೋದು ಅಂದರೆ, ನನ್ನ ವಿದ್ಯಾರ್ಥಿಗಳೆಲ್ಲ ಸಂಶೋಧನೆ ಮಾಡ್ತಾ ಇದ್ದಾರೆ, PhD ಆಗಿ
And always I tell them, don't become a slave of technology. You should create technology. ಅರ್ಥ ಆಸ್ ಎ ವಿದ್ಯಾರ್ಥಿಗಳಾಗಿ ನೀವು ಸಂಶೋಧನೆ ಮಾಡಿ ಆವಿಷ್ಕಾರಗಳನ್ನು ಮಾಡಬೇಕಾಗಿದೆ. ನೀವು ಅದಕ್ಕೆ ಸ್ಲೇವ್ ಆಗಬಾರ್ದು. Use mobile judiciously. We will not spend time watching unnecessary things. We will respect our parents. Teachers. And particularly mother. Mother Earth. Okay. Thank you all. I wish you all success in your career. You know, sometimes this kind of event will transform your career itself. You know, when you are at your age, you know that when seniors used to come to our school, the messages what they have given, we implemented those things. That's where we became successful. If you want to see success in your career, I have only the simple message: you need to be disciplined and respect mother at home. When you do that, you will see success in your career. Okay, I wish you all the success. Thank you very much for listening to me.